Hi guys, welcome back to my YouTube channel Saikara Vlog and this is Chaitra. So ಇವತ್ತು ನಾನು ಹೋಗ್ತಾ ಇದ್ದೀನಿ ಮ್ಯಾಂಗ್ಳೂರ್ ಫಿಶ್ ಮಾರ್ಕೆಟ್ ಅಥವಾ ಮ್ಯಾಂಗ್ಳೂರ್ ಪೋರ್ಟಲ್ಲಿ ಏನು ದಕ್ಕೆ ಅಂತ ಹೇಳ್ತೀವಿ ಅಲ್ಲಿ ಹೋಗ್ತಾ ಇದ್ವಿ ಫಿಶ್ ತರಕ್ಕೆ. ಸೊ ನಾವು ಟುಮಾರೋ ಆರ್ ಡೇ ಆಫ್ಟರ್ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಹೋಗೋ ಮುಂಚೆ ಸ್ವಲ್ಪ ಫಿಶ್ ತೊಗೊಂಡು ಹೋಗೋಣ ಅಂತ, ಯಾಕಂದರೆ ಇಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ಬೆಂಗಳೂರಲ್ಲಿ ರೇಟ್ ಜಾಸ್ತಿ ಇದೆ, ಎಲ್ಲರಿಗೂ ಗೊತ್ತು ಫಿಶ್. ಸೊ ಇಲ್ಲಿಂದ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಐ ವಿಲ್ ಶೋ ಯು ಗೈಸ್ ಮ್ಯಾಂಗ್ಳೂರ್ ದಕ್ಕೆ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಮೋಸ್ಟ್ ಪ್ರಾಬ್ಲಿ ಆ್ಯಕ್ಟಿವಾದಲ್ಲಿ ಹೋಗ್ತೀವಿ, ಯಾಕಂದರೆ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಬಟ್ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಇದಿದೆ, ಸೊ ಇಟ್ಸ್ ಈಸಿ ಅಂತ ಆ್ಯಕ್ಟಿವಾದಲ್ಲಿ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ, ಐ ವಿಲ್ ಶೋ ಯು ಥ್ರೂ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಮ್ ಲೆಟ್ಸ್ ಗೋ. ಮನೆಯಿಂದ ಹೊರಟ್ವಿ, ಆ್ಯಕ್ಟಿವಾ ತೊಗೊಂಡು ಹೊರಟ್ವಿ. ಯಾಕಂದರೆ ಕಾರಲ್ಲಿ ಹೋಗೋದು ತುಂಬಾ ಕಷ್ಟ ಇದೆ. ಅಲ್ಲಿ ಪಾರ್ಕಿಂಗು ಮತ್ತು ಈಗ ಮಂಗಳೂರಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಆಗಿದೆ. ಮುಂಚಿನ ಕೆಲವು ವರ್ಷಗಳ ಹಿಂದೆ ಟ್ರಾಫಿಕ್ ತುಂಬ ಕಡಿಮೆ. ಈಗ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ. ಇದು ನನಗೆ ಬ್ಯಾಂಗ್ಳೂರು ನೆನಪು ಮಾಡಿಸುತ್ತೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಮ್ಮದು ಹೇಗಿದೆ ಟ್ರಾಫಿಕ್ ಎಲ್ಲ ಕಡೆಯಲ್ಲಿ, ಸೊ ಸೇಮ್ ಥರ ಆಗ್ತಾಯಿದೆ. ಸೊ ಆ್ಯಕ್ಟಿವಾದಲ್ಲಿ ಹೊರಟ್ವಿ ಆ್ಯಂಡ್ ನಮ್ಮ ಮನೆಯಿಂದ ದಕ್ಕೆ ಇರೋದು ಒಂದು 30 to 40 ಮಿನಿಟ್ಸ್ ಒಳಗಡೆ ಇರುತ್ತೆ. ಸೊ ವಿ ರೀಚ್ಡ್ ಎಂಟ್ರೆನ್ಸ್. ನೋಡಿ ಎಷ್ಟು ಗಲೀಜಾಗಿದೆ. ಸೊ ಈ ಏರಿಯಾ ಈ ಥರನೇ ಇದೆ, ಕ್ಲೀನಾಗಿಲ್ಲ, ಒಂದು ಸ್ವಲ್ಪ ಗಲೀಜು ಮತ್ತು ಫಿಶ್ ಸ್ಮೆಲ್ಲೆಲ್ಲ. ನೀವು ಒಂದು ಸಲ ಮೇನ್ ಎಂಟ್ರಿ ಮಾಡಿದ್ರೆ ಫಿಶ್ ಸ್ಮೆಲ್ ತುಂಬಾ ಜಾಸ್ತಿ ಆ್ಯಂಡ್ ಅಲ್ಲಿ ನೀರು ಗಲೀಜು ಅದೆಲ್ಲ ಇರುತ್ತೆ. ಸೊ ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಹೋದರೆ ಒಳ್ಳೆಯದು. ತುಂಬ ಜಾಸ್ತಿ ವಾಕ್ ಮಾಡೋಂಗಿಲ್ಲ, ಸ್ವಲ್ಪನೇ ಇರೋದು, ಬಟ್ ಸ್ಟಿಲ್ ಗಲೀಜೆಲ್ಲ ಇರುತ್ತಲ್ವ. ಸೊ ನಾವು ಎಂಟರ್ ಆದಮೇಲೆ ನಿಮಗೆ 2 ಎಂಟ್ರೆನ್ಸ್ ಇರುತ್ತೆ. ಸೊ ಒಂದು ದ್ವಾರ ಥರ ಇದೆ, ಅಲ್ಲಿಂದನೂ ಹೋಗ್ಬೋದು, ಇಲ್ಲಾಂದರೆ ಇನ್ನೊಂದು ಸರಿ. ಸೊ ಬೋತ್ ಸೈಡ್ ನಿಮಗೆ ಎಂಟ್ರಿ ಫೀ ಅಂತ ಕೊಡೋಕ್ಕಿರುತ್ತೆ. ಸೊ ಯಾರಿಗಾದ್ರೂ ಕಾರ್ ಆದ್ರೂ ಸರಿ, ಆ್ಯಕ್ಟಿವ್ ಆದರೂ ಸರಿ, ಎಂಟ್ರಿ ಫೀ ಅಂತ ಇರುತ್ತೆ. ನೋಡಿ ನಾವಿಲ್ಲಿ 10 ರುಪೀಸ್ನ ಪೇ ಮಾಡಿದ್ದೀವಿ. ಸೊ 10 ರುಪೀಸ್ ಎಂಟ್ರಿ ಫೀ. ಸೊ ಈ ಥರ ದ್ವಾರ ಥರ ಇದೆ, ಅದರ ಒಳಗಡೆ ಹೋದರೆ ಆಯಿತು. ಅಲ್ಲೆಲ್ಲ ತುಂಬಾ ಶಾಪ್ಸ್ಗಳಿದೆ, ಹೋಟೆಲ್ಸ್ ಮತ್ತು ಈ ಕಂಟೈನರು ಏನೇನೋ ಶಾಪ್ಸ್ ಇರುತ್ತೆ. ಯಾಕಂದರೆ ಅಲ್ಲಿ ಫಿಶಿಂಗ್ ಎಕ್ಸ್ಪೋರ್ಟ್ ಅದಕ್ಕೆಲ್ಲ ಹೆಲ್ಪ್ ಆಗೋ ಥರ ಶಾಪ್ಸ್ಗಳೆಲ್ಲ ಇದೆ. ಆ್ಯಂಡ್ ಲಾಸ್ಟ್ ಡೆಡ್ ಎಂಡಲ್ಲಿ ಹೋದರೆ ನಮಗೆ ನಮ್ಮ ಫಿಶ್ ಮಾರ್ಕೆಟ್ ಥರ ಏನಿರುತ್ತೆ ಅದು ಇದೆ. ಆ್ಯಂಡ್ ಅಲ್ಲಿ ನಾವು ಪಾರ್ಕ್ ಮಾಡಬೇಕು. ಪಾರ್ಕಿಂಗ್ ಜಾಗ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗೆ. ಸೊ ಅಲ್ಲಿ ಪಾರ್ಕ್ ಮಾಡಿ ದೆನ್ ನಾವು ಎಂಟರ್ ಆಗಬೇಕು. ಇವರಲ್ಲಿ ನಾವು ಫಿಶ್ ಎವ್ರಿ ಡೇ ಬೇಸಿಸಲ್ಲಿ ತಿಂತೀವಿ. ಸೊ ಮನೆಗೆ ಬರೋ ಫಿಶ್, ಸೊ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ. ಅಂದರೆ ನಮಗೆ ಮಾರ್ಕೆಟ್ ಅಂದರೆ ಇದೊಂದು ಮೇನ್ ಮಾರ್ಕೆಟ್, ಇನ್ನೊಂದು ಸ್ಟೇಟ್ ಬ್ಯಾಂಕಲ್ಲಿ ಒಂದು ಮಾರ್ಕೆಟ್ ಇದೆ, ಮತ್ತು ನಮ್ಮ ಮನೆ ಹತ್ರ ಒಂದು ಮಾರ್ಕೆಟ್ಸ್ಗಳಿದೆ. ಮತ್ತು ಇನ್ನೊಂದು ಬಟ್ ಗಾಡಿ ಸೇಲ್ ಮಾಡೋದು ಸೊ ಆ ಥರ ಕೊಡ್ತಾರೆ. ಸೊ ನೀವು ಯಾವುದು ನಿಮಗೆ ಕನ್ವೀನಿಯೆಂಟ್ ಆ ಥರ, ಬಟ್ ರೇಟ್ ಅದೇ ಡಿಫರ್ ಆಗುತ್ತೆ. ಸೊ ಈ ಪೋರ್ಟಿಗೆ ಬಂದರೆ ತುಂಬಾ ಕಡಿಮೆಯಲ್ಲಿ ಫಿಶ್ಗಳು ಸಿಗುತ್ತೆ. ಆ್ಯಂಡ್ ಕೆಲವೊಂದು ಸಲ ವೆರೈಟಿನೂ ಜಾಸ್ತಿ ಇರುತ್ತೆ ಆ್ಯಂಡ್ ಅದು ಡಿಪೆಂಡ್ ಆಗುತ್ತೆ. ಸೊ ಒಂದು ತಿಂಗಳ ಮುಂಚೆ ಈ ಸಮುದ್ರ ಎಲ್ಲ ಬಂದಿತ್ತು. ಸೊ ಈಗ ಓಪನ್ ಆಗಿದೆ ಒಂದು ತಿಂಗಳು ಆದಮೇಲೆ. ಸೊ ನೋಡಿ ಇವರೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಫಿಶ್ಗಳನ್ನು. ಸೊ ನಿಮ್ಗೆ ಯಾವ್ದು ಬೇಕು ನೀವು ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಸೊ ಇಲ್ಲೆಲ್ಲ ನೋಡಿದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಬಂಗುಡೆ ಅಂತ ತೊಗೊಳ್ಳಿ. ಬಂಗುಡೆ ಮೀನಿಗೆ ನಮ್ಮ ಮಾರ್ಕೆಟ್ ಮನೆ ಹತ್ತಿರ 250 kg ಇದೆ. ಅದೇ ಬೆಂಗಳೂರಲ್ಲಿ ನಮಗೆ 500-400 ರೂಪಾಯಿ kg ಇದೆ, ಬಟ್ ಇಲ್ಲಿ 100 ರೂಪಾಯಿಗೆ kg. ಆ್ಯಂಡ್ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ನೀವು ಇನ್ನೂ ಕಡಿಮೆದಲ್ಲಿ ಕೊಡ್ತಾರೆ. ಮತ್ತು ಈವನ್ ಪಾಂಫ್ರೆಟ್ ಏನು ಬರುತ್ತೆ, ಬ್ಲ್ಯಾಕ್ ಪಾಂಫ್ರೆಟ್, ಇಲ್ಲಿ ಬರೀ 200 ರುಪೀಸ್ಗೆ 180ಗೂ ನನಗೆ ಸಿಕ್ತು ಲಾಸ್ಟಲ್ಲಿ ನಾನು ಪರ್ಚೇಸ್ ಮಾಡಿದೆ. ಸೊ ಇದು ಪ್ರೈಸ್ ತುಂಬ ಕಡಿಮೆ ಸಿಗುತ್ತೆ. ಆ್ಯಂಡ್ ಕ್ವಾಂಟಿಟಿ ನೀವು ಬೇಕಂದರೆ ಏನು ಗೊತ್ತಾ, ಇಲ್ಲಿ ಬೋಟಿಂದ ತಕ್ಷಣ ತೊಗೊಂಡು ಬರ್ತಾರೆ, ಮತ್ತು ಆ ಬಕೆಟಲ್ಲಿ ಏನಿರುತ್ತೆ ಅದನ್ನ ಎಲ್ಲ ಆಕ್ಷನ್ಗೆ ಹಾಕ್ತಾರೆ ಅಲ್ಲೇ. ಸೊ ನೀವು ತುಂಬಾ ಅಲರ್ಟ್ ಇರಬೇಕು, ಮತ್ತು ಒಳ್ಳೆ ಮಾತಾಡೋರು ಇರಬೇಕು,
ಬಾರ್ಗೇನಿಂಗ್ ಮಾಡೋದು ನಂಗೆ ಅಲ್ಲಿ ಒಬ್ಬರು ಬಂದರು ನನ್ನ ಹತ್ರ ಅಲ್ಲಿ ಪ್ಯಾಕೆಟಲ್ಲಿ ಅಂಜಲ್ ಫಿಶ್ನ ಕೊಟ್ಬಿಟ್ಟು ಹೇಳಿದ್ರು 350ಗೆ ಕೊಡಿ ಅಂತ. ಬಟ್ ನಾನು ಅದನ್ನು 250ಗೆ ಕೊಡ್ತೀರಾ ಅಂತ ಕೇಳಿದ್ರೆ ಇಮಿಡಿಯೇಟಾಗಿ ಕೊಟ್ಟರು. ಮತ್ತು ನನಗೆ ಲಾಸ್ಟಲ್ಲಿ ಅನಿಸ್ತು ಯಾಕೆ ನಾನು ತೊಗೊಂಡ್ಬಾರ್ದಿತ್ತಾ, ಯಾಕಂದರೆ ಅಷ್ಟೊಂದು ಚೆನ್ನಾಗಿಲ್ವಾ ಏನು ಅಂತ. ಬಟ್ ಲೇಟರ್ ಮನೆಗೆ ನಾವು ಹೋದ್ಮೇಲೆ ನಾವು ಫ್ರೈ ಮಾಡಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ಗುಡ್ ಡೀಲ್ ಅಂತ ಅನ್ನಿಸ್ತು. ಸೊ ಇಲ್ಲೇ ಎಲ್ಲ ಫಿಶ್ ನೋಡ್ತಾ ಇದ್ದೀವಿ. ನಮಗೆ ಬ್ಯಾಂಗ್ಳೂರ್ ತೊಗೊಂಡು ಹೋಗೋಕ್ಕೆ ಇಲ್ಲಿ ಪಾಂಫ್ರೆಟ್ ಇದೆ, ಸ್ಕ್ವಿಡ್ಸ್ ಇದೆ, ಮತ್ತು ಸಿಲ್ವರ್ ಫಿಶ್, ಮತ್ತು ನಂಗ್, ಮತ್ತು ಅಂಜಲ್, ಪಾಂಫ್ರೆಟ್, ವೈಟ್ ಪಾಂಫ್ರೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ನೋಡಿ ಇಲ್ಲಿ ಈಗಷ್ಟೇ ಬೋಟಿಂದ ತಂದು ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ನೋಡೋದೇ ಒಂದು ಖುಷಿ, ಯಾಕಂದರೆ ಅಷ್ಟೊಂದು ಫಿಶ್ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ನಿಮಗೆ ಬಾರ್ಗೇನಿಂಗ್ ಸ್ಕಿಲ್ಸ್ ಬರಲೇಬೇಕು. ಇಲ್ಲಿ ತುಂಬ ಜೋರಿದ್ದಾರೆ ಕೆಲವೊಂದು ಲೇಡೀಸ್, ಫಿಶ್ ಯಾರು ಮಾಡ್ತಾರಲ್ವ ತುಂಬ ಜೋರಿದ್ದಾರೆ. ಸೊ ಅವರನ್ನು ಟ್ಯಾಕಲ್ ಮಾಡೋ ನಿಮಗೆ ಐಡಿಯಾ ಗೊತ್ತಿರಬೇಕು. ಸೊ ಮತ್ತು ಇದೆಲ್ಲ ಸ್ವಲ್ಪ ಫಿಶ್ ನೋಡಿದ್ವಿ. ಮತ್ತು ಇಲ್ಲಿ ಬೋಟ್ ಹತ್ರ ಬಂದ್ವಿ. ಸೊ ಎಲ್ಲ ಬೋಟ್ ಅಷ್ಟೇ ಬಂದಿತ್ತು ಆ್ಯಂಡ್ ಫಿಶ್ಗಳೆಲ್ಲ ತೆಗಿತಾಯಿದ್ರು, ಹಾಕ್ತಾಯಿದ್ರು. ಸೊ ಸ್ವಲ್ಪ ಶೂಟ್ ಮಾಡಿದ್ವಿ. ನನಗೆ ನಾಚಿಕೆ ಆಗ್ತಾಯಿತ್ತು ಅಲ್ಲಿ ಶೂಟ್ ಮಾಡೋಕ್ಕೆ, ಯಾಕಂದರೆ ಎಲ್ಲ ನೋಡ್ತಾಯಿದ್ರು. ಆ್ಯಂಡ್ ಫಿಶ್ ಶಾಪಿಂಗ್ ಎಲ್ಲ ಮಾಡಾತ್. How was the experience? How was your experience? ಹೇಗಿತ್ತು? ಚೆನ್ನಾಗಿತ್ತು. ನಾನಿಲ್ಲಿ ಮುಂಚೆ ಬಂದಿದ್ದೀವಿ. ಐ ಮೀನ್ ಗುಡ್ ಕ್ರೌಡ್ ಆಸ್ ಇನ್ ನಿಮಗೆ ಕನ್ನಡ ಬರಬೇಕು, ಇಲ್ಲಾಂದರೆ ತುಳು ಕನ್ನಡ ಎಲ್ಲ ಭಾಷೆ ಮಾತಾಡ್ತಾರೆ ಇಲ್ಲಿ. ಬಟ್ ಫಿಶ್ ತೊಗೊಂಡ್ವಿ. ಶೋಯು ಮನೆಗೆ ಹೋದ್ಮೇಲೆ ಯಾವುದೆಲ್ಲ ಫಿಶ್ ತೊಗೊಂಡ್ವಿ ಅಂತ. ಈಗ ಒಂದು ಸ್ವಲ್ಪ ಬಾಕ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಯಾಕಂದರೆ ಫಿಶ್ ಎಲ್ಲ ಪ್ಯಾಕ್ ಮಾಡೋಕ್ಕೆ ಒಂದು ಬಾಕ್ಸ್ ಬೇಕಲ್ಲ. ಸೊ ನಾವು ಬಾಕ್ಸ್ ತೊಗೊಳಕ್ಕೆ ಬಂದಿದ್ದೀವಿ ಫಿಶ್ ಹಾಕಿ. We are back home. ಫಿಶ್ ತೋರಿಸುವ ಫುಲ್ ಲೀಕ್ ಆಗ್ತದೆ. ಇನ್ನೂ ತೆಗ್ಲೆ ಅದು ಕೊಡ್ತೇವೆ. ಫಿಶ್ ತುಂಬಾ ಫಿಶ್ ತೊಗೊಂಡು ಬಂದಿದ್ದೀವಿ ನೋಡಿ. ಮೀನು ಇದನ್ನ ಅಂಜಲ್ ಸ್ವಲ್ಪ ಸಾಫ್ಟ್ ಆಯ್ತು ಮುಂಚೆ ಉಂಡಲೆ. ಸೊ ಈಗ ಇವತ್ತು ಅಂಜಲ್ ಫ್ರೈ. ಇದು ಎಷ್ಟು ಕೆ ಜಿ ಉಂಟು? 2 ಫಿಶ್ ಇದು ಒಂದು 2 ಕೆ ಜಿ. ತುಂಬ ಸಾಫ್ಟ್, ಸೊ ಕಟ್ ಮಾಡಲಿಕ್ಕೆ ತುಂಬ ಕಷ್ಟ. ಫಿಶ್ ಮಸಾಲ ರೆಡಿ ಆಗ್ತಾ ಉಂಟು. ಹಾಂ ಚೀಸು ಕಾಲಿಕ್ಕೆ ಉಂಟಾ? ಹಾಕು ಇದ್ದರೆ ಹಾಕು. ಸೊ ಆಗುವಾಗ ತೋರಿಸ್ತೀನಿ ಹೇಗೆ ಆಗಿದೆ ಅಂತ. ತುಂಬಾ ಖುಷಿ ಆಯಿತು, ಒಳ್ಳೆ ಫಿಶ್ ಸಿಕ್ತು ಅಂತ. ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಅವರ್ ಫಿಶ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್.